ಅಪ್ಪ ಚಿಕ್ಕಮ್ಮನ್ ಕೊಲೆ ಮಾಡಕ್ ಹೋಗಿದ್ದು ನಿಮಗ್ ಗೊತ್ತಿತ್ತ ಗೊತ್ತಿರ್ಲಿಲ್ವೋ? ಹೇಳಿದ್ರಪ್ಪ. ಆ ಮನೆ ಮುಳುಗೋದ್ರೂ ಪರವಾಗಿಲ್ಲ, ನನಗೆ ಚಿಂತೆ ಇಲ್ಲ ಅನ್ನೋದಾದ್ರೆ ಆ ವಿಷಯನ ಮುಚ್ಚಿಡ್ಬೇಕು. ಚಿಕ್ಕಮ್ಮಂಗ್ ವೈರಿಗಳು ಅಂದ್ರೆ ನನಗೂ ವೈರಿಗಳೇ. ಚಿಕ್ಕಮ್ಮನ್ ಕೆಟ್ಟದಾಗ್ಲಿ ಅಂತ ಬಯಸೋರು ಈ ಮನೇಲಿರೋ ಅವಶ್ಯಕತೆನೇ ಇಲ್ಲ. ಬೆಳ್ಳಿ ಕೆಟ್ಟದ್ ನಡೀತಿದೆ ಅಂತ ಗೊತ್ತಾದ್ರೆ ಸಾಕು, ಎಲ್ಲಿದ್ರೂ ಆ ಶಕ್ತಿ ಅವಳನ್ನ ಕಾಪಾಡೋದಕ್ಕೆ ಖಂಡಿತ ಬಂದೇ ಬರುತ್ತೆ. ನನಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಬೆಳ್ಳಿ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಬರಬಾರ್ದು ಅಂತ ಕಾಪಾಡ್ತಿರೋದು ಅದೇ ಶಕ್ತಿ. ಹೇಗೆ ಮಗುನ ತಾಯಿ ರಕ್ಷಿಸ್ತಾಳೋ ಹಾಗೆ ಬೆಳ್ಳಿನೂ ಅದೇ ಶಕ್ತಿ ರಕ್ಷಿಸ್ತಾ ಇದೆ. ಬೆಳ್ಳಿಗೋಸ್ಕರ ಯಾವ ಕಷ್ಟ ಬೇಕಾದರೂ ಪಡೋಕ್ಕೆ ಆ ಶಕ್ತಿ ಸಿದ್ಧವಾಗಿದೆ. ಆ ಶಕ್ತಿ ಬೇರೆ ಯಾರೂ ಅಲ್ಲ, ಚಿತ್ರಕ್ಕನೇ. ನೀನು ಹೇಳ್ತಿರೋದು ನಿಜನಾ? ಈ ಮನೆಯಲ್ಲಿ ನಾನು ಯಾವ ಬದಲಾವಣೆಯನ್ನು ಇಷ್ಟು ದಿವಸ ನೋಡಲೇ ಇಲ್ಲಲ್ಲ. ಆದರೆ ಚಿತ್ರಕ್ಕ ಇದೆಲ್ಲ ನೋಡ್ತಿದ್ದಾರೆ ಮಾವ. ನಾವು ಕಷ್ಟಪಡೋದು ಅವ್ರ ಕಣ್ಣಿಗೆ ಕಾಣಿಸ್ತಿದೆ. ಪ್ರತಿ ಸರ್ತಿ ತೊಂದರೆ ಆದಾಗ್ಲೂ ಅವ್ರ ಮನೆಗೆ ಬಂದೇ ಬರ್ತಾರೆ. ನಾನು ಈ ಮನೆಗೆ ಬರೋದಕ್ಕೆ ಕಾರಣ ಚಿತ್ರಕ್ಕನೇ. ಚಿತ್ರಕ್ಕ ಮನೆಗೆ ಬರಬಾರ್ದು ಅಂತೇಳಿ ಮನೆ ಸುತ್ತ ತಾಯ್ತದ ದಾರಗಳನ್ನ ಕಟ್ಸಿದ್ದಾರೆ. ಅದನ್ನು ಬೆಳ್ಳಿ ಕೈನಲ್ಲೇ ಕಟ್ಸಿದ್ದಾರೆ. ಯಾಕಂದರೆ ಬೆಳ್ಳಿಗೆ ಚಿತ್ರಕ್ಕನ ಕಂಡ್ರೆ ತುಂಬ ಇಷ್ಟ, ಅವ್ರಿಗೇನು ಮಾಡಲ್ಲ ಅಂತ. ಅದಕ್ಕೆ ಮಾವ ಆ ತಾಯ್ತದ ದಾರಗಳನ್ನ ಬೆಳ್ಳಿ ಕೈಯಿಂದಾನೆ ಕಿತ್ತು ಹಾಕ್ಸಿದೆ. ಅಷ್ಟೇ ಅಲ್ಲ ಮಾವ, ಅದನ್ನ ಯಾರಿಗೂ ಕಾಣ್ದಿರೋ ಹಾಗೆ ಮಣ್ಣಲ್ಲಿ ಹೂತಾಕಿದ್ದೀನಿ. ನಾವು ಆ ತಾಯ್ತದ ದಾರನ ಮತ್ತೆ ಕಟ್ದಿರೋ ಹಾಗೆ, ಚಿತ್ರಕ್ಕನ್ನ ಬಂದಿರೋ ಹಾಗೆ ನಾವು ಅದನ್ನ ತಡಿಬೇಕು. ಈ ವಿಚಾರನ ನಾನು ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಆಗಲಿಲ್ಲ ಹರಿಣಿ, ನನ್ನ ದಯವಿಟ್ಟು ಕ್ಷಮಿಸಮ್ಮ. ಅಯ್ಯೋ ಹಾಗೆಲ್ಲ ಹೇಳ್ಬೇಡಿ ಮಾವ. ನೋಡ್ತೀರಿ ಮಾವ, ಚಿತ್ರಕ್ಕನೇ ಮುಂದೆ ನಿಂತು ಮುತ್ತು ಮಾವಂಗೂ ಬೆಳ್ಳಿಗೂ ಮದುವೆ ಮಾಡಿಸ್ತಾರೆ. ನಾನು ಅನ್ಕೊಂಡಿದ್ದು ಯಾವುದು ನಡೆಯೋದಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ಆದರೆ ನೀನು ನನಗೆ ಧೈರ್ಯ ತುಂಬಿದ ಮೇಲೆ ಎಂಥ ಕಷ್ಟ ಬಂದ್ರೂ ಎದುರಿಸ್ತೀನಿ ಅನ್ನೋ ಧೈರ್ಯ ನನಗೆ ಬಂದಿದೆ ಅಮ್ಮ. ಮಾಯಾ ನೀಲಾಂಬರಿ ಯಾರೇ ಬಂದರೂ ಮುತ್ತು ಬೆಳ್ಳಿ ಮದುವೆ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಬದುಕಿರುವಾಗಲೇ ಅವರಿಬ್ಬರು ಮದುವೆ ನೋಡ್ಬೇಕನ್ನ ಕನಸು ಕಂಡಿದ್ದೆ. ಆದರೆ ಆ ಶಕ್ತಿಯಿಂದ ಇವತ್ತು ನನ್ಸಾಗ್ತಿದೆ ಅಮ್ಮ. ಮಾವ ನಿಜ ಹೇಳ್ತಿದ್ದೀರಾ? ಹೌದಮ್ಮ, ಬರಬೇಕಾದ್ರೆ ದುಃಖದಲ್ಲಿದ್ದೆ, ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ಸಂತೋಷವಾಗಿದ್ದೀನಿ. ನಡಿಯಮ್ಮ. ಸರಿ ಮಾವ, ಕೊಡಿ. ಮಾಯಾ, ಮಾಯಾ. ಹಾ ಬೈರಾ, ಕಾಲ್ ಗೆಜ್ಜೆ ಹೇಳಿದ್ದಂತಲ್ಲ, ಯಾವುದೋ ಹುಡುಗರು ತಂದು ಕೊಟ್ಟೋದ. ಅಪ್ಪ ಸರಿಯಾದ ಟೈಮಿಗೆ ಕೊಟ್ಟು ಹೋಗಿದ್ದಾನೆ. ಬನ್ನಿ ಮಾವ, ಬನ್ನಿ ಅಂತೀನಿ. ಇವಾಗ ನೀವು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಿದೆ ರೂಮಲ್ಲಿ ಹೋಗ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಿ. ಏಯ್ ನಿಂತ್ಕೊಳ್ಳೆ, ತಲೆ ಕೆಟ್ಟಿದ್ಯಾ ನಿನಗೆ? ಅಣ್ಣ ಇಷ್ಟೊತ್ತಂಗೆ ಹೇಳಿದ್ದು ನೀನು ಕೇಳಿಸ್ಲಿಲ್ವಾ? ಅಲ್ಲ ರೀ, ಅದು ಮಾವ ನೀವು ರೂಮ್ಗೆ ಹೋಗಿ ಮಾವ. ಏಯ್ ಮತ್ತೆ ಯಾಕೆ ಮನುಷ್ಯನ ವಾಪಸ್ ಕರ್ಕೊಂಬಂದಿದ್ಯಾ? ಈಗಾಗಿರೋ ಅನಾಹುತನೇ ಸಾಕು. ಮತ್ತೆ ಏನಾದರೂ ಆದರೆ ಅದಕ್ಕೆ ನೀನೇ ಜವಾಬ್ದಾರಿ ಆಗ್ತೀಯಾ. ಅಣ್ಣಂಗೆ ಏನಾದರೂ ಗೊತ್ತಾದರೆ ದೊಡ್ಡ ಗಲಾಟೆನೇ ಆಗುತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ರೀ, ಇವಾಗ ನಾನು ಹೇಳೋದನ್ನ ನೀವು ಸರಿಯಾಗಿ ಯೋಚನೆ ಮಾಡಿ ಹೇಳಿ. ಆಮೇಲೆ ಬೇಕಿದ್ರೆ ನಾನು ಮುತ್ತು ಮಾವನ ಹತ್ರ ಮಾತಾಡ್ತೀನಿ. ಇವಾಗ ನಡೆದಿರೋ ಅಷ್ಟು ಗಲಾಟೆನೂ ಮನೆ ಒಳಗಡೆ ನಡೆದಿದೆ. ಮನೆ ಒಳಗಡೆ ನಡೆದಿರೋ ಗಲಾಟೆ ಹೊರಗಡೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ದಡ್ತನ. ಯಾಕಂದ್ರೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಈ ಇಡೀ ಸುದ್ದಿ ಊರ್ ಜನಕ್ಕೆ ಹಬ್ಕೊಳ್ಳುತ್ತೆ. ಆಮೇಲೆ ಈ ಮನೆ ಮಾನ ಮರ್ಯಾದೆ ಏನಾಗಬೇಕು? ಈಗ ನೀವು ಬಸವರಾಜ್ ಮಾವ, ಮುತ್ತು ಮಾವ ಎಲ್ಲರೂ ಕೋಪದಲ್ಲೇ ಇದ್ದೀರಾ. ಹಾಗಂತ ಅದೇ ಕೋಪನ ಕಂಟಿನ್ಯೂ ಮಾಡಿದ್ರೆ ನಾಳೆ ಬೇರೆಯವ್ರಿಗೆ ಲಾಭ ಆಗಲ್ವಾ? ನೀವೇ ಯೋಚನೆ ಮಾಡಿ ನೋಡ್ರಿ. ಅಷ್ಟೇ ಅಲ್ಲ ರೀ, ಮದುವೆ ಆದ ಬರೀ 3 ತಿಂಗಳಿಗೆ ಗಂಡನ ಗೂಬೆ ಥರ ಆಡಿಸ್ತಿದ್ದಾಳೆ. ಬೈರನು ಹಾಗೆ ಕುಣಿತಿದ್ದಾನೆ ಅಂತ ಮಾತಾಡ್ಕೊಳ್ತಿದ್ದಾರೆ. ಅಷ್ಟೊಂದು ಕಿರ್ಚಾಡ್ತಿದ್ದವನು ಈಗ ಅಮ್ಮನವ್ರ ಗಂಡ ಆಗಿದ್ದಾನೆ ಅಂತೇಳಿ ಮಾತಾಡ್ಕೊಂಡ್ರೆ ನಂಗೆ ಬೇಜಾರಾಗಲ್ವಾ? ಅತ್ತೆ ಹಾಸ್ಪಿಟಲ್ನಲ್ಲಿದ್ದಾರೆ.
ಮಾವ ಮನೆ ಬಿಟ್ಟು ಹೋಗ್ತಿದ್ದಾರೆ. ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ತಂದಿಟ್ಲು ಅಂತ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಲ್ವಾ? ಯಾರೋ ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ಲಾ? ನೀವೇ ಹೇಳ್ರಿ. ಓಹೋ, ಏನೇನೆಲ್ಲ ಯೋಚನೆ ಮಾಡಿದಾಳೆ? ನನ್ನ ಬಗ್ಗೆ ಹೇಳಿದ್ರು ಪರವಾಗಿಲ್ಲ ರೀ, ಆದರೆ ನಿಮ್ಮ ಬಗ್ಗೆ ಮಾತಾಡಿದ್ರೆ ನಂಗೆ ಬೇಜಾರಾಗುತ್ತೆ ಅಲ್ವಾ? ಅದಕ್ಕೆ ಇದು ಯಾವುದು ನಡಿಬಾರ್ದು ಅಂದರೆ ಬಸವರಾಜ್ ಮಾವ ಮನೆಗೆ ಬಂದರೆ ಕರೆಕ್ಟು ಅನಿಸ್ತು. ಅದಕ್ಕೆ ನಾನು ಹಾಗೆ ಮಾಡಿದೆ. ತಪ್ಪ ನೀವೇ ಹೇಳಿ. 4 ಜನಕ್ಕೆ ಗೊತ್ತಾದರೆ 40 ಥರ ಮಾತಾಡ್ತಾರೆ. ಅವಾಗ ಮರ್ಯಾದೆ ಹೋಗೋದು ಯಾರ್ದು? ನಮ್ಮದೇ ಅಲ್ವಾ? ಅದಕ್ಕೆ ನಾನು ಹಾಗೆ ಮಾಡಿದೆ. ಇದರಲ್ಲಿ ನಿಮ್ಗೆ ಏನಾದರೂ ತಪ್ಪು ಕಾಣಿಸಿದ್ರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡ್ರಿ. ಇವ್ರ ಗಲಾಟೆ ಇದ್ದಿದ್ದೆ. ಮೊದಲು ಮಾವ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ನನಗೂ ನಿಮ್ಮಷ್ಟೇ ಚೆನ್ನಾಗಿ ನಾಟಕ ಆಡೋಕ್ಕೆ ಬರುತ್ತಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ. ಮಾಯಾ, ಎಲ್ಲರೂ ನಿನ್ನ ಕೈಗೊಂಬೆ ಮಾಡ್ಕೊಂಡು ಆಟಾಡಿಸ್ತಿದ್ದೆ ಅಲ್ಲ, ಇವಾಗ ನಾನು ನಿನ್ನನ್ನು ಕೈಗೊಂಬೆ ಮಾಡ್ಕೊಂಡು ಆಟಾಡಿಸ್ತೀನಿ. ಮಾವ, ಏನ್ ಮಾವ ನೀವು ಇಷ್ಟು ಸ್ಟ್ರಾಂಗ್ ಆಗಿದ್ರು ಮಕ್ಕಳ ಥರ ಆಡ್ತಿದ್ದೀರಲ್ಲ? ಕಣ್ಣು ಒರೆಸ್ಕೊಳ್ಳಿ. ನೋವಾದಾಗ ಎಂಥ ಕಲ್ ಮನ್ಸು ಕೂಡ ಹಳ್ಳೇಬೇಕು. ಅಂಥದ್ರಲ್ಲಿ ತನ್ನ ದೇವ್ರಿಗೆ ಕಷ್ಟ ಬಂದಿದೆ ಅಂತ ಗೊತ್ತಾದರೆ ಯಾರು ತನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಕೂರಕ್ಕಾಗಲ್ಲ. ಚಿಕ್ಕ ವಯಸ್ಸಿಂದ ಚಿಕ್ಕಮ್ಮನೇ ನನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದ್ದು. ನನ್ನ ತಾಯಿ ಸತ್ತಾಗ ನಾನು ತುಂಬ ಅಳ್ತಿದ್ದೆ. ಆವಾಗ ಅಪ್ಪ ಚಿಕ್ಕಮ್ಮನ ಮದುವೆ ಆದರು. ಅವ್ರು ಬಂದಮೇಲೆ ನಾನು ಸ್ವಲ್ಪ ಸುಧಾರಿಸ್ಕೊಂಡಿದ್ದು. ಅಷ್ಟೇ ಅಲ್ಲ, ಚಿತ್ರ ಸತ್ತಾಗ್ಲೂ ನನಗೆ ಚಿಕ್ಕಮ್ಮನೇ ಸಮಾಧಾನ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ಮನೆ ಗೌರವ ಮರ್ಯಾದೆನ ಚಿಕ್ಕಮ್ಮನೇ ಕಾಪಾಡಿರೋದು. ಅಂಥವ್ರನ್ನ ಕೊಲ್ಲಕ್ಕೆ ಹೋಗ್ತಾರೆ ಅಂದರೆ ಪ್ರೀತಿಗೆ ಬೆಲೆ ಎಲ್ಲಿದೆ ಹೇಳು? ಅವ್ರು ಮಾಡಿರೋ ತ್ಯಾಗಕ್ಕೆ ಅವಮಾನ ಆಗಲ್ವಾ? ಅಪ್ಪ ಕೊಲೆ ಮಾಡೋ ಮಟ್ಟಕ್ಕೆ ಇಳಿತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದು ಅಲ್ಲದೆ ಅತ್ತೆ ಈ ವಿಷಯನ ನನ್ನಿಂದ ಮುಚ್ಚಿಟ್ರು ನೋಡು, ಅದನ್ನ ನನ್ನಿಂದ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಕೋಪ ಬಂದು ಅವ್ರ ಮೇಲೆ ಜೋರಾಗಿ ಮಾತಾಡ್ಬಿಟ್ಟೆ. ನಾನು ಯಾವ ಸ್ಥಿತಿಲಿದ್ದೀನಿ, ಚೆನ್ನಾಗಿದ್ದೀನ, ಯಾಕೆ ಈ ರೀತಿ ಮಾತಾಡ್ತಿದ್ದೀನಿ ಅಂತ ಒಂದು ಮಾತು ಕೇಳಿದೆ. ಅವ್ರ ಪಾಡ್ಗೆ ಅವ್ರು ಹೊರಟೋದ್ರು. ಹೋಗ್ಲಿ ಬಿಡು, ನಾನು ಯಾಕೆ ಈ ರೀತಿ ಮಾತಾಡಿದೆ ಅಂತ ಒಂದಲ್ಲ ಒಂದಿನ ಅವ್ರಿಗೆ ಅರ್ಥ ಆಗುತ್ತೆ. ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಮಾವ. ಹೋದ್ರೆ ಹೋಗ್ಲಿ, ಬಿಟ್ಟು ಬಿಡಿ. ಇಲ್ಲ ಮಾಯಾ, ನಾನು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಡಾಕ್ಟರ್ ಆಪರೇಷನ್ ಮಾಡಿ ಚಿಕ್ಕಮ್ಮನ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಈಗ ಅವ್ರ ಪರಿಸ್ಥಿತಿ ಇನ್ನೂ ಹದಗೆಟ್ಟಿದೆ. ಹುಷಾರಾಗ್ತಿದ್ದವ್ರಿಗೆ ಇನ್ನಷ್ಟು ನೋವು ಕೊಟ್ಟೋದ್ರಲ್ಲ ಅಂತ ಚಿಂತೆ ಆಗ್ತಿದೆ. ಈ ಮನೇಲಿ ಎಲ್ಲರೂ ಇದ್ರು, ಚಿಕ್ಕಮ್ಮ ಇಲ್ಲದೆ ಯಾಕೋ ಮನ್ಸಿಗೆ ಒಂಥರ ಕಷ್ಟ ಆಗ್ತಿದೆ. ನಾನು ಚಿಕ್ಕ ವಯಸ್ಸಿಂದನೂ ಅವ್ರು ಬಿಟ್ಟು ಎಲ್ಲೂ ಹೋಗಿಲ್ಲ. ಈಗ ಅವ್ರು ಇಲ್ಲದೆ ನಾನೇನೋ ಕಳ್ಕೊಳ್ತಿದ್ದೀನಲ್ಲ ಅಂತ ಅನಿಸ್ತಿದೆ. ನನಗೆ ಗೊತ್ತು ಚಿಕ್ಕಮ್ಮನಿಗೆ ಹೀಗಾಗಿದ್ದಕ್ಕೆ ನಾನು ಎಲ್ಲರ ಮೇಲೂ ಕೋಪ ತೀರಿಸ್ಕೊಳ್ತಿದ್ದೀನಿ ಅಂತ. ಅದು ತಪ್ಪು ಅಂತಲೂ ನನಗೆ ಗೊತ್ತು. ಆದರೆ ನಾನು ಏನು ಮಾಡಲಿ? ನಾನು ಮನುಷ್ಯನೇ ಅಲ್ವಾ? ನನಗೂ ನೋವಾಗುತ್ತೆ ಅಂತ ಯಾರು ಅರ್ಥನೇ ಮಾಡ್ಕೊಳ್ತಿಲ್ಲ. ಅತ್ತೆ ಇಲ್ಲ ಇಲ್ಲ ಅಂತ ಅನ್ಕೊಂಡು ನಿಮ್ಮ ಮನ್ಸಿಗೆ ನೀವೇ ಕಷ್ಟ ಕೊಟ್ಕೋತಿದ್ದೀರಾ ಮಾವ. ಅತ್ತೆ ಇಲ್ಲ ಅಂತ ಯಾರು ಹೇಳಿದ್ದು? ಅವರು ಸ್ವಲ್ಪ ದಿನ ರೆಸ್ಟ್ ಮಾಡ್ತಿದ್ದಾರೆ ಅಷ್ಟೇ, ಬೇಗ ವಾಪಸ್ ಬಂದ್ಬಿಡ್ತಾರೆ. ಈಗ ಮೆಡಿಕಲ್ ಟ್ರೀಟ್ಮೆಂಟ್ ತುಂಬ ಫಾರ್ವರ್ಡ್ ಆಗಿದೆ ಮಾವ, ನೀವು ನೋಡ್ತೀರಿ ಅತ್ತೆ ಬೇಗ ಗುಣ ಆಗಿ ವಾಪಸ್ ಬರ್ತಾರೆ. ನೀವು ಅತ್ತೆ ಇಲ್ಲ ಇಲ್ಲ ಅಂತ ಯೋಚನೆಯಲ್ಲಿದ್ದೀರಲ್ವಾ, ಆ ಯೋಚನೆ ನಿಮ್ಮಿಂದ ದೂರ ಕಳ್ಸೋಕ್ಕೆ ನಾನು ಏನು ಬೇಕಾದರೂ ಪ್ರಯತ್ನ ಮಾಡ್ತೀನಿ ಮಾವ. ಮಾವ, ಈ ಪ್ರಪಂಚದಲ್ಲಿ ನನಗೆ ನಿಮ್ಮ ಸಂತೋಷಕ್ಕಿಂತ ಇಂಪಾರ್ಟೆಂಟ್ ಇನ್ನೇನೂ ಇಲ್ಲ. ಮೊದಲು ನೀವು, ನಿಮ್ಮ ಪ್ರೀತಿ, ಆಮೇಲೆ ಮಿಕ್ಕಿದ್ದೆಲ್ಲ. ನೀವು ಖುಷಿಯಾಗಿರ್ತೀರಾ ಅಂದರೆ ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಮಾವ.
ಅದಕ್ಕೆ ನಾನು ಹೊಸ ಕಾಲ್ಗೆಜ್ಜೆ ತಗೊಂಡಿದ್ನಲ್ಲ ಅದೇ ನಿಮಗೆ ತೋರಿಸಿದ್ನಲ್ಲ ಅದನ್ನ ಸೋಫಾ ಮೇಲೆ ಇಟ್ಟಿದ್ದೆ. ಇವಾಗ ಕಾಣಿಸ್ತಿಲ್ಲ ಅದಕ್ಕೆ. ಇಲ್ಲೇ ಎಲ್ಲ ಇರಬೇಕು. ನಾನು ನಿನ್ನ ಜೊತೆ ಸೇರ್ಕೊಂಡು ಹುಡುಕ್ತೀನಿ ಇರು. ಚಿತ್ರಕ್ಕ ಆಶೀರ್ವಾದ ಮಾಡಿ. ಎರಡು ಒಂದೇ ತರ ಇದೆ. ಇದನ್ನ ಹೇಗಾದ್ರೂ ಮಾಡಿ ಬದಲಾಯಿಸ್ತೀನಿ. ಇದು ನಿಮ್ ಕಾಲ್ಗೆಜ್ಜೆ. ನೀವು ಬದುಕಿರ್ಬೇಕಾದ್ರೆ ನಿಮ್ಮ ಹತ್ರ ಮಾತಾಡೋಕ್ಕಾಗಲಿಲ್ಲ. ಆದರೆ ನೀವು ಎಷ್ಟು ಒಳ್ಳೆಯವರು ಅಂತ ಮುತ್ತು ಮಾವನಿಂದ ಬೆಳ್ಳಿಯಿಂದ ಕೇಳಿ ತಿಳ್ಕೊಂಡಿದ್ದೀನಿ. ಅತ್ತೆ ಮಾಯಾ ಎಲ್ಲರೂ ಬೆಳ್ಳಿಗೆ ಒಂದಲ್ಲ ಒಂದು ರೀತಿನಲ್ಲಿ ತೊಂದರೆ ಕೊಡ್ತಾನೆ ಇದ್ದಾರೆ. ಆದರೆ ನೀವು ಅವಳಿಗೇನು ಆಗದೆ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದೀರಾ. ಅದೇ ಅಕ್ಕ, ಅದೇ ನಂಗೆ ತುಂಬ ಇಷ್ಟ ಆಯಿತು. ಅಕ್ಕ, ನಿಮ್ಮ ಕಾಲ್ಗೆಜ್ಜೆನ ಮಾಯಿನ ಕಾಲ್ಗೆಜ್ಜೆಯಾಗಿ ಬದಲಾಯಿಸ್ತಿದ್ದೀನಿ. ಮಾಯಾ ಇದನ್ನು ಹಾಕೊಳ್ಳೋದು ನಂಗೊಂಚೂರು ಇಷ್ಟ ಇಲ್ಲ. ಆದರೆ ನಂಗೆ ಈ ದಾರಿ ಬಿಟ್ಟರೆ ಬೇರೆ ದಾರಿ ಯಾವುದು ತೋಚ್ತಿಲ್ಲ ಅಕ್ಕ. ಬೆಳ್ಳಿಗೆ ತೊಂದರೆ ಕೊಡ್ತಿರೋ ಆ ಮಾಯನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬೇಡಿ. ಒಳ್ಳೆ ಪಾಠನೇ ಕಲಿಸಿ ಅಕ್ಕ. ಅದಕ್ಕೆ ನನ್ಗೆ ಆ ಕಡೆ ಎಲ್ಲೂ ಸಿಗ್ತಿಲ್ಲ. ನೀವಿಲ್ಲಿ ಹುಡುಕಿ, ನಾನು ಮೇಲೆ ಹೋಗಿ ಹುಡ್ಕೊಂಬರ್ತೀನಿ. ಸರಿ. ಚಿತ್ರಕ್ಕ, ನಾನು ಅನ್ಕೊಂಡಿರೋ ಕೆಲಸ ನೀವು ಆಗೋ ಹಾಗೆ ಮಾಡಿ. ಎಲ್ಲೋಗಿರ್ಬೋದಿದು? ಎಲ್ಲಿಟ್ಲೋ ಏನೋ, ಎಲ್ಲೋ ಇಟ್ಟು ಎಲ್ಲೋ ಹುಡುಕ್ತಾಳೆ ಇವಳು. ಅದ್ಗೆ ಏನಾಯ್ತು? ಏನು ಹುಡುಕ್ತಿದ್ದೀರಾ? ಮಾಯಾ ಕಾಲ್ಗೆಜ್ಜೆ ಇಲ್ಲೇ ಇಟ್ಟಿದ್ಲಂತೆ, ಕಾಣಿಸ್ತಿಲ್ಲ ಅಂದ್ಲು, ಅದನ್ನೇ ಹುಡುಕ್ತಾ ಇದ್ದೆ. ಓಹ್ ಹೌದಾ, ಸರಿ ಒಂದು ಕೆಲಸ ಮಾಡೋಣ. ನೀವು ಆ ಕಡೆ ಹುಡುಕಿ, ನಾನು ಈ ಕಡೆ ಹುಡುಕ್ತೀನಿ. ಮೋಸ್ಟ್ಲಿ ಸಿಕ್ಕಿದ್ರೂ ಸಿಗ್ಬೋದು. ಹಾ ಸರಿ. ಅದ್ಗೆ ಕಾಲ್ಗೆಜ್ಜೆ ನೋಡಿ ಸಿಕ್ತು. ಎಲ್ಲಿತ್ತು ಹರಿಣಿ? ಇಲ್ಲೇ ಸೋಫಾ ಕೆಳಗಡೆ ಇತ್ತು. ಅದಕ್ಕೆ ನೀವು ಮೋಸ್ಟ್ಲಿ ಸರಿಯಾಗಿ ಹುಡುಕಿಲ್ಲ ಅನ್ಸುತ್ತೆ. ತಗೊಳ್ಳಿ. ಥ್ಯಾಂಕ್ ಯು ಹರಿಣಿ. ಓಕೆ ಅದಕ್ಕೆ. ಮಾಯಾ, ಕಾಲ್ಗೆಜ್ಜೆ ಸಿಕ್ತಾ? ಇಲ್ಲ ಅದಕ್ಕೆ, ನಾನು ಈ ನಡುವೆ ಎಲ್ಲೆಲ್ಲಿ ಏನೇನು ಇಡ್ತೀನಿ ಅಂತ ನೆನಪೇ ಆಗ್ತಿಲ್ಲ. ತುಂಬ ಮರವಾಗೋಗಿದೆ. ಎಲ್ಲೋ ಇಟ್ಟು ಇನ್ನೆಲ್ಲೋ ಹುಡುಕಿದ್ರೆ ಹಾಗೆ ಆಗೋದು. ಸುಮ್ಮನಿರಿ ಅದಕ್ಕೆ. ಟಂಟಡಾನ್. ಅಯ್ಯೋ, ಇದೆಲ್ಲಿ ಸಿಕ್ತು? ಕೆಳಗಡೆ ಹಾಲಲ್ಲಿತ್ತು, ತಗೋ. ಥ್ಯಾಂಕ್ಸ್ ಅದಕ್ಕೆ. ಇದೇನಯ್ಯ ಇಷ್ಟೊಂದು ಟೈಟ್ ಆಗಿದೆ? ನಿನ್ನೆ ಸರಿ ಇತ್ತಲ್ವಾ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅದಕ್ಕೆ. ಇರು, ಒಂದು ನಿಮಿಷ ಬರ್ತೀನಿ. ಹರಿಣಿ, ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ಏನದ್ಗೆ? ಕಾಲ್ಗೆಜ್ಜೆ ತಿರ್ಪು ಟೈಟ್ ಆಗ್ಬಿಟ್ಟಿದೆ, ತೆಗಿಯಕ್ಕೆ ಆಗ್ತಿಲ್ಲ. ದೇವ್ರ ಮನೆಯಿಂದ ಸ್ವಲ್ಪ ಎಣ್ಣೆ ತಂದು ಕೊಡ್ತೀಯಾ? ನಾನು ಅನ್ಕೊಂಡಿದ್ದು ಅದನ್ನೇ, ನೀವು ಮಾಡ್ತಿರೋದು ಅದನ್ನೇ. ಈಗಿರೋದು ನಿಮಗೆ ಮಾರಿ ಹಬ್ಬ. ಅಯ್ಯೋ
ಅದಕ್ಕೇನು ನೀವು ಕೇಳೋದೆಚ್ಚ ನಾನು ತಂದ್ಕೊಡೋದೆಚ್ಚ ತಂದ್ಕೊಡ್ತೀನಿ ಅದಕ್ಕೆ. ದೇವ್ರೆ, ನಾನು ನಿನ್ನನ್ನು ನಂಬ್ಕೊಂಡು ಒಂದು ಕೆಲ್ಸಕ್ಕೆ ಕೈ ಹಾಕಿದ್ದೀನಿ. ಅದನ್ನ ನೆರವೇರೋ ಹಾಗೆ ಮಾಡೋದು ನಿನ್ನ ಜವಾಬ್ದಾರಿ. ನಿನ್ನ ಈ ಕುಂಕುಮಕ್ಕೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಈ ಎಣ್ಣೆಗಿದೆ ಅಂತ ನಂಬಿದ್ದೀನಿ. ದುಷ್ಟರನ್ನ ಶಿಕ್ಷಿಸು, ಶಿಷ್ಟರನ್ನ ರಕ್ಷಿಸು. ನಿನ್ನ ನಮ್ದವ್ರನ್ನ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದ್ಗೆ ಬಾ ಹರಣಿ, ತಗೊಳ್ಳಿ ಅತ್ತೆ, ಎಣ್ಣೆ ಕೇಳಿದ್ರಲ್ವಾ? ಥ್ಯಾಂಕ್ಸ್. ನೀನು ಹೊರಡು. ಅದಕ್ಕೆ ಎಣ್ಣೆ ಸಾಕಾಗುತ್ತಾ? ಇನ್ನೂ ಸ್ವಲ್ಪ ತರಲ್ಲ? ಓ, ಬೇಕಾದಷ್ಟಾಯ್ತು. ಹೊರಡು. ಮಾಯಾ, ಸ್ವಲ್ಪ ಎಣ್ಣೆ ಹಚ್ಚಿದೆ ತಿರ್ಪು ಸಲೀಸಾಗಿ ಬಂದ್ಬಿಡುತ್ತೆ. ಬೇಗ ಹಚ್ಚಿದ್ ಇಟ್ಕೋ. ನೋಡಿ ಬಂದ್ಬಿಡ್ತು. ಟಂಟಡಾನ್. ಚಿತ್ರಕ್ಕ, ನಾನು ಅನ್ಕೊಂಡಿರೋ ಕೆಲಸನ ಮಾಡಿದ್ದೀನಿ. ಮಿಕ್ಕಿದೆಲ್ಲ ನಿಮಗೆ ಬಿಟ್ಟಿದ್ದು. ಅವ್ರನ್ನ ಸುಮ್ಮನೆ ಬಿಡಬೇಡಿ, ಒಳ್ಳೆ ಪಾಠನೇ ಕಲಿಸಿ. ಅದಕ್ಕೆ ಇವಾಗ ಇದು ಓಪನ್ ಆಯ್ತಲ್ವಾ, ನೀವು ಒಂದ್ 2 ನಿಮಿಷ ಹಾಲಲ್ಲಿ ಇರಿ. ಯಾಕೆ? ಒಂದು ಸರ್ಪ್ರೈಸ್ ಇದೆ, ನೀವು ಹೋಗಿ. ಮಾಯ, ನಾನು ಇಲ್ಲೇ ಇರ್ತೀನಿ. ಹೋಗಿ. ಅಯ್ಯೋ, ಇಲ್ಲೇ ಹೋಗಿ. ನೀಲಾಂಬರಿ ಈ ಸಾಮ್ರಾಜ್ಯದ ಒಡತಿ. ಮಾಯಾ, ನೀನ್ ಸೂಪರ್ ಕಣೆ. ಯಾರೇ ನನ್ನ ನೋಡಿದ್ರು ಒಂದೇ ಮಾತು ಹೇಳೋದು, ಪೊಂಬಾಟ್ ಅಂತ. ತುಮಾವ ನನ್ನ ಈ ಗೆಟಪ್ಪಲ್ಲಿ ನೋಡಿದ್ರೆ ಫುಲ್ ಫಿದಾಗೋಗ್ತಾರೆ. ಕಾಲ್ಗೆ ಜೈಲಿಟ್ಟೆ. ಅಮ್ಮ, ಮಾಯ ನೀನಾ? ನಾನು ಅಮ್ಮನೇ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬಂದ್ಬಿಟ್ರು ಅನ್ಕೊಂಡ್ಬಿಟ್ಟೆ. ಮಾಯಾ, ನಿನ್ ಸರ್ಪ್ರೈಸು ಸೂಪರ್ ಆಗಿದೆ. ನಾನೇ ಇಷ್ಟು ಫಿದಾ ಆಗ್ಬಿಟ್ಟಿದ್ದೀನಿ. ಇನ್ನು ಅಣ್ಣ ಏನಾರು ನಿನ್ನ ನೋಡ್ಬಿಟ್ರೆ ಫುಲ್ ಫ್ಲಾಟ್ ಆಗ್ಬಿಡ್ತಾನೆ ಅಷ್ಟೇ. ಇದೊಂದು ರೀತಿ ಸೈಕಾಲಜಿ. ಅದಕ್ಕೆ ಹುಡುಗರು ತನ್ನ ಹೆಂಡತಿಯಾಗಿ ಬರೋಳಲ್ಲಿ ತನ್ನ ಅಮ್ಮನಷ್ಟೇ ಒಳ್ಳೆಯವಳಾಗಿರ್ಲಿ, ಹಾಗೆ ಅವ್ರ ಹಾಗೆ ಗುಣ ಇರ್ಲಿ ಅಂತ ಬಯಸ್ತಾರೆ.
ಅದೇ ಹುಡುಗಿರು ತನ್ನ ಅಪ್ಪ ಅಷ್ಟೇ ಕೇರ್ ಮಾಡುವಂತ ಗಂಡ ಸಿಗ್ಲಿ ಅಂತ ಬಯಸ್ತಾರೆ. ಮುತ್ತು ಮಾವ ಅತ್ತೆ ಹಾಸ್ಪಿಟ್ಲಲ್ಲಿದ್ದಾರೆ ಅಂತ ತುಂಬಾ ವೀಕ್ ಆಗಿದ್ದಾರೆ. ಅವ್ರನ್ನ ಖುಷಿ ಪಡಿಸ್ಬೇಕು ಅಂತ ನಾನು ಇಷ್ಟೆಲ್ಲ ಕಷ್ಟಪಟ್ಟು ರೆಡಿ ಆಗಿದ್ದೀನಿ. ಹೇಗಿದೆ? ಬೊಂಬಾಟಾಗಿದೆ. ನಾನು ಈ ಥರ ಡ್ರೆಸ್ ಆದರೆ ಮುತ್ತು ಮಾವ ಇಂಪ್ರೆಸ್ ಆಗ್ತಾರೋ ಇಲ್ವೋ ಅಂತ ಇವತ್ತೇ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತಿದ್ದೀನಿ. ಆಲ್ ದ ಬೆಸ್ಟ್ ಮಾಯಾ. ಥ್ಯಾಂಕ್ ಯು ಅದಕ್ಕೆ.